ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2017 ಪೇಪರ್ ಪತ್ರಿಕೆ ಪೇಪರ್ 1ರ 1ರಿಂದ 10ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಫ್ರೆಂಡ್ಸ್, ಈಗಾಗಲೇ ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ನ ಕೆಸೆಟ್ 2021 ಪ್ಲೇಲಿಸ್ಟ್ನಲ್ಲಿ 2018 ಮತ್ತು 2020 ಪೇಪರ್ 1 ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 2017ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ ಮೊದಲ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಯಾವಾಗ ನೀವು ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು ಪ್ರಿಪ್ರೇಷನನ್ನು ಮಾಡ್ತಾ ಇರ್ತೀರಾ, ಹಳೆಯ ಪತ್ರಿಕೆಗಳನ್ನು ಓದೋದು ತುಂಬಾ ಅವಶ್ಯಕವಾಗಿರ್ತದೆ. ಸೊ ನೀವು ಮಿನಿಮಮ್ ಇಲ್ಲಾಂದ್ರೆ 3 ವರ್ಷದ ಪೇಪರ್ಗಳನ್ನು ಪ್ರಿಪ್ರೇಷನ್ ಮಾಡಲೇಬೇಕು. ಸೊ ಫ್ರೆಂಡ್ಸ್, ಅದೇ ರೀತಿ ಫ್ರೆಂಡ್ಸ್, ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಅಡಿಯಲ್ಲಿ ನಾವು ನಿಮಗೆ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪತ್ರಿಕೆಯ ಸಲುವಾಗಿ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 40 ಮಾಕ್ ಟೆಸ್ಟ್ಗಳನ್ನು ನೀವು ಏನಾದ್ರು ಅಟೆಂಡ್ ಆದರೆ ನೀವು ಸುಮಾರು ಇಲ್ಲಿ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದೇ ರೀತಿ 1000 MCQಗಳ PDF ಅನ್ನು ನಿಮ್ಗೆ ನೀಡಲಾಗ್ತದೆ. ಪ್ರತಿಯೊಂದು ಯೂನಿಟ್ನ ಮೇಲೆ 1000 MCQಗಳು ನಿಮಗೆ ಲಭ್ಯವಾಗ್ತವೆ. ಇದರ ಜೊತೆಗೆ 40 ಟೆಸ್ಟ್ಗಳ PDF ಸೊಲ್ಯೂಷನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನಿಮಗೆ ನೀಡಲಾಗ್ತಾ ಇದೆ. ಸೊ ಅದೇ ರೀತಿ ಕಳೆದ 4ರಿಂದ 5 ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಸಾಲ್ವ್ ಮಾಡಿ ಕೊಡಲಾಗ್ತದೆ. ಸೊ ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ಸೇರಲು ನೀವು ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅದೇ ರೀತಿ ಫ್ರೆಂಡ್ಸ್, ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು, ಅಥವಾ ಈ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಈ 40 ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿ ಕೂಡ ಲಭ್ಯವಾಗ್ತಾ ಇವೆ. ಇಲ್ಲಿ ಪ್ರತಿಯೊಂದು ಕ್ವಶನ್ ಆಗಿರ್ಬೋದು, ಅದಕ್ಕೆ ಆನ್ಸರ್ ಆಗಿರ್ಬೋದು, ಅದೇ ರೀತಿ ಆ ಆನ್ಸರ್ಗೆ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿಯೂ ಕೂಡ ಲಭ್ಯವಿದೆ, ಇಂಗ್ಲೀಷ್ನಲ್ಲಿಯೂ ಕೂಡ ಲಭ್ಯವಿದೆ. ಸೊ ನೀವೇನಾದರೂ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಇಲ್ಲಿ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮ 1000 MCQಗಳ PDF ಓದಿದರೆ ಅಲ್ಲಿ 1000 MCQಗಳನ್ನು ಪ್ರಿಪ್ರೇಷನ್ ಮಾಡ್ತೀರಿ. ನೀವು ನಮ್ಮ ಎಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದರೆ ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಟೋಟಲಿ ಇಲ್ಲಿ ನಿಯರ್ ಬೈ 5000 MCQಗಳಿಗೆ ನೀವು ಪ್ರಿಪ್ರೇಷನನ್ನು ಮಾಡಲಾಗ್ತದೆ. ಸೊ ಇಲ್ಲಿ ಟೆಸ್ಟ್ ಆಗಿರ್ಬೋದು, ಅದೇ ರೀತಿ PDF ಸೊಲ್ಯೂಷನ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿಯೂ ಲಭ್ಯವಿದೆ, ಅದೇ ರೀತಿ ಇಂಗ್ಲೀಷ್ನಲ್ಲಿಯೂ ಕೂಡ ಲಭ್ಯವಿದೆ. ಆಲ್ ದ ಮಟೀರಿಯಲ್ ಈಸ್ ಅವೈಲೇಬಲ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಕನ್ನಡ. So let us move to the first 10 questions of KSET 2017. ಎಸ್, ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ, ವಾತಾವರಣದಲ್ಲಿ ತೇವಾಂಶವು ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಎಸ್, ಹ್ಯುಮಿಡಿಟಿ ಇನ್ ದ ಏರ್. ಆಪ್ಷನ್ ಎ ಇನ್ಕ್ರೀಸಸ್ ಏರ್ ಟೆಂಪರೇಚರ್, option B decreases air temperature, option C has no effect on air temperature, option D maintains air temperature. Here the right answer is option B, humidity in the air decreases with temperature. Yes, ವಾತಾವರಣದಲ್ಲಿ ತೇವಾಂಶವು ಹವೆಯ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಅಥವಾ ಕುಗ್ಗಿಸುತ್ತದೆ. Yes, as temperature increases, as temperature increases, air can hold more water molecules and its relative humidity will decrease, and when temperature decreases the humidity will increase. Yes, please remember there is an opposite relationship between the temperature. Yes, there is an opposite relationship between temperature and humidity. When temperature increases, humidity decreases, and when temperature decreases, humidity increases. ಈ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ನಡುವೆ ಒಂದು ಅಪೋಸಿಟ್ ರಿಲೇಷನ್ ಇರ್ತದೆ. ಟೆಂಪರೇಚರ್ ಹೆಚ್ಚಿಗೆ ಆದರೆ ಹ್ಯುಮಿಡಿಟಿ ಕಡಿಮೆ ಆಗ್ತದೆ, ಟೆಂಪರೇಚರ್ ಕಡಿಮೆ ಆದರೆ ಹ್ಯುಮಿಡಿಟಿ ಹೆಚ್ಚಾಗ್ತದೆ. ಕ್ವೆಶ್ಚನ್ ನಂಬರ್ 2, ಹೂ ಡಿಸ್ಕ್ರೈಬ್ಡ್ ಡ್ಯಾಮ್ಸ್ ಆರ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಎಸ್, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಎಂದು ಕರೆದವರು ಯಾರು? ಡ್ಯಾಮ್ಸ್ ಆರ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ JRD ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಎಸ್, ಆಸ್ ಯು ಆಲ್ ನೋ, ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಜವಾಹರ್ಲಾಲ್ ನೆಹರು. ಅಣೆಕಟ್ಟುಗಳು ಅಭಿವೃದ್ಧಿಯ ತಂತ್ರಾಂಶಗಳು ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು. Yes, Jawaharlal Nehru himself, who famously called dams are temples of modern India in the year of 1954. ಈ ಒಂದು ಸ್ಟೇಟ್ಮೆಂಟನ್ನು ಜವಾಹರ್ಲಾಲ್ ನೆಹರು ಅವರು 1954ರಲ್ಲಿ ಈ ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಇನಾಗ್ರೇಟ್ ಮಾಡುವ ಸಂದರ್ಭದಲ್ಲಿ ನೀಡ್ತಾರೆ. Yes, question number 3, state which of the following is false.
Modern agriculture increased per capital food production. Yes friend, this is true. If you follow the modern agricultural system, per capital food production is going to increase. Modern agriculture makes soil infertile. This is also correct. When we are using modern agriculture methods, soil is going to degrading. Then modern agriculture controls pollution. Yes, there are some agricultural methods are there. If we follow those modern agricultural method, at some extent we can control the pollution. Modern agriculture protects biodiversity. Yes, is it correct? Yes, modern agriculture protect biodiversity. This statement is wrong here. Yes, it won't. It is not like that. Yes, okay. ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸುಳ್ಳಾಗಿದೆ? ಆಧುನಿಕ ಕೃಷಿ ತಲಾಹಾರದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಎಸ್, ಸರಿಯಾಗಿದೆ. ಯಾವಾಗ ನಾವು ಆಧುನಿಕ ಕೃಷಿ ಉತ್ಪನ್ನ ವಿಧಾನ ಬಳಸ್ಕೊಂಡ್ವಿ, ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಆದರೆ ಆಧುನಿಕ ಕೃಷಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕುಗ್ಗಿಸ್ತದೆ. ಇದು ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಸರಿಯಾಗಿದೆ. ಆದರೆ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. Yes, modern agriculture, it is an evolving approach with innovations in farming practices. Yes, here we are going to use modern technology instead of traditional one, and by applying this technology farmers are gaining more profits. Yes, farmers can increase their profit by producing more and also by increasing their productivity. ಈ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಕೃಷಿ ಉತ್ಪಾದನೆ ಹೆಚ್ಚು ಮಾಡಬಹುದು. ಈ ಲೇಬರ್ಸ್ ಉತ್ಪಾದಕತೆ ಕೂಡ ಹೆಚ್ಚಾಗ್ತದೆ. ಎಸ್, ಹಿಯರ್ ಯು ಕ್ಯಾನ್ ಸಿ ಮಾಡರ್ನ್ ಅಗ್ರಿಕಲ್ಚರ್ ಪಿಕ್ಚರ್ಸ್. ಇಲ್ಲಿ ನೀವು ಕೃಷಿ ಮಾಡರ್ನ್ ಅಗ್ರಿಕಲ್ಚರ್ ಉದಾಹರಣೆಯನ್ನು ನೋಡಬಹುದು. Yes, question number 4. List 1, list 2. Silent Valley, Appiko, Chipko, Sardar Sarovar, Karnataka, Madhya Pradesh, Kerala, Uttar Pradesh. Actually friends, for this question we got grace marks. ಈ ಒಂದು ಪ್ರಶ್ನೆಗೆ ನಮಗೆ ಗ್ರೇಸ್ ಮಾರ್ಕ್ಸ್ ಬಂದಿತ್ತು, ಯಾಕಂದರೆ ಇಲ್ಲಿ ಸರಿಯಾದ ಉತ್ತರಗಳನ್ನ ಕೊಟ್ಟಿಲ್ಲ. ಎಸ್, ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ. ಸೈಲೆಂಟ್ ವ್ಯಾಲಿ ಇಸ್ ಲೊಕೇಟೆಡ್ ಎಟ್ ಕೇರಳ. ಅದೇ ರೀತಿ ಸರ್ದಾರ್ ಸರೋವರ್, ಐ ಥಿಂಕ್ ಇಟ್ ಈಸ್ ಇನ್ ಗುಜರಾತ್. Yes, so and for Appiko, Chipko is started in Uttarakhand. So friends, here options are not correct. Okay, this is correct. Silent Valley, Kerala is correct, but there are for other options the options are wrong here. ಇಲ್ಲಿ ಆಪ್ಷನ್ಸ್ಗಳು ತಪ್ಪಾಗಿರೋದ್ರಿಂದ ಏನಾಗಿದೆ, ಇಲ್ಲಿ ಈ ಒಂದು ಕ್ವಶನ್ಗೆ ನಮಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು. ಎಸ್, ಕ್ವಶನ್ ನಂಬರ್ 5. ದಿ ವರ್ಡ್ ಇಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಎಸ್, ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ಯಾರು? ಆಪ್ಷನ್ ಎ ಐನ್ಸ್ಟೀನ್, ಆಪ್ಷನ್ ಬಿ ವ್ಯಾಗ್ನೆಲ್ಸ್, ಆಪ್ಷನ್ ಸಿ ಮೆಕ್ನಾಟನ್, ಆಪ್ಷನ್ ಡಿ ಎ.ಜಿ. ಟಾನ್ಸ್ಲೆ. ಎಸ್, ಐ ಹೋಪ್ ಯು ಆರ್ ಅವೇರ್ ಅಬೌಟ್ ದಿಸ್ ecosystem. Yes, ecosystem, it is the word first used by ಎ.ಜಿ. ಟಾನ್ಸ್ಲೆ. ಎಸ್, ಇಕೋಸಿಸ್ಟಮ್ ಎಂಬ ವರ್ಡನ್ನು ಮೊದಲ ಬಾರಿಗೆ ನೀಡಿದವರು ಯಾರಪ್ಪ ಅಂತಂದರೆ ಎ.ಜಿ. ಟಾನ್ಸ್ಲೆ. Yes, A.J. Stanley, A.J. means Arthur Stanley coined the word ecosystem in the year of 1935. 1935ರಲ್ಲಿ ಟಾನ್ಸ್ಲಿ ಅವರು ಎಕೋಸಿಸ್ಟಮ್ ಎಂಬ ವರ್ಡನ್ನು ನೀಡುತ್ತಾರೆ. ದ ಸಿಂಪ್ಲೆಸ್ಟ್ ಡೆಫಿನಿಷನ್ ಆಫ್ ಎನ್ ಎಕೋಸಿಸ್ಟಮ್ ಈಸ್ ದಟ್ ಇಟ್ ಈಸ್ ಅ ಕಮ್ಯುನಿಟಿ ಆರ್ ಗ್ರೂಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಲಿವ್ ಆ್ಯಂಡ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಇನ್ ಸ್ಪೆಸಿಫಿಕ್ ಎನ್ವೈರ್ನ್ಮೆಂಟ್. ದಿಸ್ ಇಸ್ ನೋನ್ ಆಸ್ ದಿ ಇಕೋಸಿಸ್ಟಮ್. ಅಂದರೆ ಇಲ್ಲಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎನ್ವೈರ್ಮೆಂಟ್ನೊಂದಿಗೆ, ಅಂದರೆ ನಾನ್ ಲಿವಿಂಗ್ ಎನ್ವೈರ್ಮೆಂಟ್ನೊಂದಿಗೆ ಸಂಬಂಧವನ್ನು ಏರ್ಪಡಿಸ್ತವೆ. ಸೊ ಕ್ವಶನ್ ನಂಬರ್ 6 ಈಸ್ ದಿ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಎಸ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. I hope you all know it. 2-3 times this question has been repeated. It is in the year of 1972. ಎಸ್, ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಜಾರಿಗೆ ಬರ್ತದೆ. ಎಸ್, ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್ of India enacted for the protection of plants and animal species. Yes, the main motive is protection of plants and animals, and it also provides protection to the wild animals, birds, plants, and also for matters connected there with ಇನ್ಸಿಡೆಂಟಲ್ ಟೆರಿಟರಿ. ಓಕೆ, ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಬರ್ತದೆ. ಇದು ಒಂದು ಪಾರ್ಲಿಮೆಂಟ್ ಆಫ್ ಇಂಡಿಯಾದ ಆ್ಯಕ್ಟ್ ಆಗಿದೆ. ಇದು ಈ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ.
Yes. Question number 7. A dynamic approach to learning implies teachers should be dynamic and energetic. Option B. The students should be required to learn through activities. Option C. The topic should be constantly changed for novelty. Option D. Teaching should be effective. ಎಸ್ ಈ ಡೈನಾಮಿಕ್ ಅಪ್ರೋಚ್ ಅಂತಂದರೆ ಕಲಿಕೆಯ ಚಲನಾತ್ಮಕ ವಿಧಾನ ಯಾವುದಕ್ಕಂದರೆ ಆಪ್ಷನ್ ಎ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯ ಶಾಲೆಗಿರುವುದಕ್ಕೆ, ಇನ್ನು ಅದೇ ರೀತಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ, ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ ಬದಲಾಯಿಸುವುದು, ಅಲ್ಲ ಬೋಧನೆಯನ್ನು ಪರಿಣಾಮಕಾರಿಯಾಗಿರಿಸುವುದಕ್ಕೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎಸ್, ಕಲಿಕೆಯ ಚಲನಾತ್ಮಕ ವಿಧಾನ ಅಂತಂದರೆ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವುದು. Yes, dynamic approach means here the students are going to study through activities, through performing activities. So option B is the right answer. Yes, here you can see the definition of dynamic approach. Dynamic approach means pupils are active, students are very active here and they are involved in learning. This implies adopting a whole new approach to a lesson so that they are not just waiting or they are not just listening here, they are participating in different ways. Yes, it is known as the dynamic approach. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಕೇವಲ ಕೇಳುಗರಾಗಿಲ್ಲ, ಅವರು ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಲವಾರು ಬೇರೆ ಬೇರೆ ವಿಧಾನಗಳ ಮೂಲಕ. This question number 8. A student who seeks meaning and reasoning for what he or she learns can be classified as. Yes, a student who is going to seek meaning and reasoning for what he or she learns can be classified as option A innovative learner, option B common sense learner, option C dynamic learner, option D analytic learner. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರನ್ನು ಹೀಗೆನ್ನಬಹುದು: ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ, ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಚಲನಾತ್ಮಕ ಕಲಿಕಾರ್ಥಿ, ವಿಶ್ಲೇಷಣಾಶೀಲ ಕಲಿಕಾರ್ಥಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅನಲೈಟಿಕ್ ಲರ್ನರ್. ವಿಶ್ಲೇಷಣಾಶೀಲ ಕಲಿಕಾರ್ಥಿ ಎಂಬುದು ಇಲ್ಲಿ ಸರಿಯಾದ ಉತ್ತರ. ಎಸ್, ಅನಲೈಟಿಕ್ ಲರ್ನರ್ಸ್ ಆರ್ ಪ್ರೈಮರ್ಲಿ ಇಂಟ್ರೆಸ್ಟೆಡ್ ಇನ್ ಅಕ್ವೈರಿಂಗ್ ನ್ಯೂ ಆ್ಯಂಡ್ accurate facts. Yes, please remember it. Analytic learners, they are interested in acquiring accurate facts and that lead to their understanding and concept of process. Yes, they will understand it very clearly and they learn by thinking through the experience, judging the accuracy of what they encounter or what they are listening, examining the details. Yes, this is about the analytic learner. ಎಸ್, ಅನಲಿಟಿಕ್ ಲರ್ನರ್ಸ್ ಅಂತಂದರೆ ಯಾವಾಗಲೂ ವಿಶ್ಲೇಷಣೆಯನ್ನು ಮಾಡ್ತಾರೆ. ಯಾಕೆ ಬಂತು, ಇದು ಹೀಗೆ ಯಾಕೆ, ಹಾಗೆ ಯಾಕೆ ಅಂತ ಅವರು ಎಕ್ಸ್ಪೀರಿಯನ್ಸ್ ಮೂಲಕ ಆಗಿರ್ಬೋದು, ಜಡ್ಜ್ಮೆಂಟ್ ಮೂಲಕ ಆಗಿರ್ಬೋದು, ಎಕ್ಸಾಮಿನಿಂಗ್ ಮೂಲಕ ಆಗಿರ್ಬೋದು ವಿಶ್ಲೇಷಣೆಯನ್ನು ಮಾಡ್ತಾರೆ. ಎಸ್, ಕ್ವೆಶ್ಚನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸ್ ಬಿಲಾಂಗ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್? ಆಪ್ಷನ್ ಎ, ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಇನ್ ದ ಬಿಗಿನಿಂಗ್ ಆಫ್ ದ ಟೀಚಿಂಗ್ ಲರ್ನಿಂಗ್ process. Option B, the teacher conducts evaluation at the end of the teaching learning process. No, at the end means it is known as the summative. An end semester examination? No. An internal assessment test? No. So the right answer is option A. Diagnostic evaluation means the teacher conducts the evaluation in the beginning of the teaching learning process. Here teacher is going to conduct the evaluation to calculate the entry behavior, to assess the entry behavior of the students. Yes, whatever the students knows, teacher wants to know it. ಕೆಳಗಿನಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಅಂತೀವಿ? ನೈದಾನಿಕ ಅಂತಂದರೆ ಡಯಾಗ್ನೋಸ್ಟಿಕ್. ಈ ಒಂದು ನೈದಾನಿಕ ವಿಧಾನದಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯ ಆರಂಭದಲ್ಲಿಯೇ ಮೌಲ್ಯಮಾಪನವನ್ನು ಮಾಡ್ತಾರೆ. ಉದಾಹರಣೆಗೆ ಯಾವಾಗ ವಿದ್ಯಾರ್ಥಿಗಳು ಅಡ್ಮಿಷನ್ಗಾಗಿ ಬಂದಿರ್ತಾರೆ ಆವಾಗ ಶಿಕ್ಷಕರು ಮೌಲ್ಯಮಾಪನವನ್ನು ಮಾಡ್ತಾರೆ. ಅವ್ರ ಪರ್ಸೆಂಟೇಜ್ ಎಷ್ಟು ಅಥವಾ ಒಂದು ಸಣ್ಣ ಟೆಸ್ಟನ್ನು ಕಂಡಕ್ಟ್ ಮಾಡುವುದು, ಈ ರೀತಿ ಅವರ ಎಂಟ್ರಿ ಬಿಹೇವಿಯರನ್ನು ಕಂಡುಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಸ್, a diagnostic assessment, it is a form of pre-assessment where teachers can evaluate the student's strengths, weaknesses, knowledge and skill before the instruction starts, before the teaching process starts. Yes, these assessments allow the instructor to adjust the curriculum to meet the needs of the current and future students.
ಎಸ್ ಹಿಯರ್ ಟೀಚರ್ ಆ್ಯಕ್ಚುಲಿ ವಾಂಟ್ಸ್ ಟು ಸಿ ಎಂಟ್ರಿ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ಸ್. ಇಲ್ಲಿ ವಿದ್ಯಾರ್ಥಿಗಳ ಒಂದು ಎಂಟ್ರಿ ಬಿಹೇವಿಯರ್ ಅವ್ರಿಗೆ ಈಗಾಗಲೇ ಎಷ್ಟು ತಿಳ್ಕೊಂಡಿದ್ದಾರೆ ಎಂಬುದನ್ನು ಅಂದಾಜು ಮಾಡೋದು ಮುಖ್ಯ ಗುರಿಯಾಗಿರ್ತದೆ. ಕ್ವಶನ್ ನಂಬರ್ 10, ಅ ಪ್ರಾಗ್ಮ್ಯಾಟಿಕ್ ಎಜುಕೇಷನಲ್ ಫಿಲಾಸಫಿ ವುಡ್ ಬಿಲೀವ್ ದ್ಯಾಟ್ ಆಪ್ಷನ್ ಎ ಆಲ್ ಲರ್ನಿಂಗ್ ಈಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ದ ಟೀಚಿಂಗ್, option B learning is the sole responsibility of the student, option C all learning is dependent on the context of place, time and circumstances, option D learning is an interactive process between the teacher and the student. Yes, here the right answer about pragmatic education is all learning is dependent on the context of place, time and circumstances. Yes, pragmatism means here the students are going to learn by practicing. Yes, so here that learning is dependent on the different place, different time, different circumstances. Yes, ಫಲ ಪ್ರಮಾಣದ ಶಿಕ್ಷಣದ ತತ್ವ ಅಂದರೆ ಪ್ರಾಗ್ಮ್ಯಾಟಿಸಮ್ ನ ನಂಬಿಕೆ ಎಂದರೆ ಎಲ್ಲ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ ಅಲ್ಲ, ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ ಇದು ಕೂಡ ಅಲ್ಲ, ಕಲಿಕೆಯು ಶಿಕ್ಷಕರ ಮತ್ತು ವಿದ್ಯಾರ್ಥಿಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆ ಇದು ಕೂಡ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ, ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರ್ತದೆ. ಇಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮೂಲಕ ಕಲಿತಾರೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು KSET 2017 ಪ್ರಶ್ನೆ ಪತ್ರಿಕೆಯ 11ರಿಂದ 20ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಕೂಡ ಜಾಯಿನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ KSET aspirants. ಥ್ಯಾಂಕ್ ಯು.